ಪೊಲೀಸ್ ಸ್ಟೇಷನ್ಗೆ. ಆದರೆ ಅವರು ಎಷ್ಟು ಫ್ರೆಂಡ್ಲಿ ಇರ್ತಾರೆ, ಇವಾಗ ಡಿಪಾರ್ಟ್ಮೆಂಟಲ್ಲಿ ಏನೇನು ಸುಧಾರಣೆಗಳಾಗಿದೆ, ಹೇಗೆ ಡಿಪಾರ್ಟ್ಮೆಂಟ್ ವರ್ಕ್ ಆಗ್ತಿದೆ, ಅವರು ಎಲ್ಲ ಆನ್ಲೈನು ಇನ್ನೊಂದು ಮತ್ತೊಂದು ಅಂತ ಹೊಸ ಹೊಸ ಏನೇನು ಅವ್ರಿಗೆ ಸ್ಕೀಮ್ಸ್ ಎಲ್ಲ ಇರುತ್ತೆ. ಎಷ್ಟು ನೀಟಾಗಿ ಜನಕ್ಕೆ ಎಲ್ಲ ಸುವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ, ಹೇಗೆ ಪ್ರೊಆಕ್ಟಿವ್ ಆಗಿ ಅವರು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ನಿಮಗೆಲ್ಲ ತಿಳಿಸ್ಕೊಡೋದಕ್ಕೋಸ್ಕರನೇ ಈ ಒಂದು ಸಭೆ ಇರೋದು. ಅದನ್ನು ನಾವು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಮಾಡ್ತಾ ಇರೋದು. ಈ ಸಭೆಯ ಆಯೋಜನೆ ಮಾಡಿರೋ ಮುಖ್ಯ ಉದ್ದೇಶ, ತಮ್ಮದೇನ ಸಮಸ್ಯೆಗಳಿದ್ದು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರವಲ್ಲದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ರು ಕೂಡ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳ್ಕೋಬಹುದು. ನಮ್ಮ ಸಮಸ್ಯೆಗಳಿದ್ರೆ ನಾವು ಇದು ಮಾಡ್ತೀವಿ, ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ನಾವು ಪತ್ರ ವ್ಯವಹಾರ ಮಾಡಿ ಅದನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ನನಗೇನು ಪ್ರಾಸ್ತಾವಿಕ ನುಡಿಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಸುತ್ತ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಸಂಪರ್ಕ ಸಭೆಯ ಮೂಲ ಉದ್ದೇಶ ಏನಂದ್ರೆ, ಈ ಜನಸಂಪರ್ಕ ಸಭೆಯ ಮೂಲ ಉದ್ದೇಶ ಏನಂದರೆ, ಜನರ ಸಮಸ್ಯೆಗಳನ್ನ ಅಲ್ಲೇ ಸ್ಥಳೀಯ ಮಟ್ಟದಲ್ಲಿ ನಾವು ಸಮನ್ವಯ ಸಾಧಿಸಿ ಅಲ್ಲೇ ಅವರ ಸಮಸ್ಯೆಗಳು ತಿಳ್ಕೊಂಡು ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕರ್ತವ್ಯ ಮಾಡೋದು ಇದರ ಉದ್ದೇಶ. ಅದರಂತೆ ಈ ದಿನದಲ್ಲಿ ಜನಸಂಪರ್ಕ ಸಭೆ ಹಮ್ಮಿಕೊಂಡಿದ್ದೀವಿ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ನಮಗೆ ಭಾಳ ಖುಷಿಯಾಗಿದೆ. ಎಲ್ಲ ನಮ್ಮ DSP ಸಾಹೇಬರು ಎಲ್ಲ ಬಂದಿದ್ದಾರೆ. ನಮ್ಮ SP ಸಾಹೇಬರು ಬರಬೇಕಾಗಿತ್ತು, ಒಂದು ಅರ್ಜೆಂಟ್ ಒಂದು ಮೀಟಿಂಗಲ್ಲಿದ್ದಾರೆ. ಮುಗಿದ್ರೆ ಬೇಗ ಮುಗಿದ್ರೆ ಅವರು ಬರುವ ಸಾಧ್ಯತೆಗಳಿದ್ದಾವೆ. ಮುಖ್ಯವಾಗಿ ನಾನು ಇಲ್ಲಿ ಕೆಲವೊಂದು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳು ಮಾತಾಡೋದೇನೆಂದರೆ, ಇತ್ತೀಚೆಗೆ ನಮ್ಮ ಪೊಲೀಸ್ ಇಲಾಖೆಗೆ ಭಾಳಷ್ಟು, ನಾವೇನು ಇದು ದೂರ ಅಂತ ಹೇಳ್ತಾ ಇಲ್ಲ, ಒಂದು ಮನವಿ. ನಮಗೆ ಈ ಕಂದಾಯ ಇಲಾಖೆ ಸಮಸ್ಯೆಗಳೇ ಜಾಸ್ತಿ ಬರ್ತಾ ಇರೋದು. ಈ ಭಾಗದಲ್ಲಿ ಕೆಸಂಬಳಿ ಬೇಕಮಂಗಲ ವ್ಯಾಪ್ತಿಯಲ್ಲಿ ಹಲವಾರು ಈ ಜಮೀನು ಅಥವಾ ಲ್ಯಾಂಡ್ ಡಿಸ್ಪ್ಯೂಟ್ಸೇ ಜಾಸ್ತಿ ಇದ್ದಾವೆ. ಅದ್ರ ಬ್ಯಾಕ್ಗ್ರೌಂಡಲ್ಲಿರೋ ದೂರುಗಳು ಭಾಳಷ್ಟು ಬರ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಕಂದಾಯ ಇಲಾಖೆಯವರು ಸ್ವಲ್ಪ ಅದನ್ನು ಗಂಭೀರವಾಗಿ ಪರಿಗಣಿಸಿ ಆ ಸಮಸ್ಯೆಗಳನ್ನ ಇದು ಮಾಡಿದ್ರೆ ನಮಗೆ ಒತ್ತಡ ಕಡಿಮೆ ಆಗುತ್ತೆ. ಜೊತೆಗೆ ಪಂಚಾಯತ್ ರಾಜ್ ಇಲಾಖೆದು ಭಾಳಷ್ಟು ಸಮಸ್ಯೆಗಳು ಬರ್ತಾ ಇದ್ದಾವೆ. ಅದು ಇದು ನಾನು ಮೊದಲೇ ಹೇಳಿದೆ, ದೂರ ಏನಲ್ಲ ಇದು. ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಯಾಕಂದರೆ ನಮಗೆ ಬರೋ ಒಂದು 30% ಕಂಪ್ಲೇಂಟ್ಸಲ್ಲಿ ಬ್ಯಾಕ್ಗ್ರೌಂಡ್ ಪಂಚಾಯತ್ ರಾಜ್ ಇಲಾಖೆ ಇರುತ್ತೆ. ಅದರಿಂದ ಆ ಸಮಸ್ಯೆಗಳನ್ನ ಅಲ್ಲಿಯೇ ನಿವಾರಣೆ ಮಾಡಿಬಿಟ್ರೆ ನಮಗೆ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗುತ್ತೆ. ಯಾಕಂದರೆ ನಮ್ಮದು ಮೇಯ್ನು ಅಪರಾಧ ತಡೆ, ಅಪರಾಧ ಕಂಡುಹಿಡಿಯೋದು, ಯಾರು ಅಪರಾಧಿಗಳು ಮಾಡಿದ್ದಾರೆ. ಎಕ್ಸಾಂಪಲ್ಲು ಕಳ್ತನ, ರಾಬರಿ, ಈ ಟ್ರಾಫಿಕ್ಕು ಅಂಥವು ನಮ್ಮದು ಮುಖ್ಯ ಕೆಲಸ ಆಗಿರ್ತದೆ. ಈ ಬೇರೆ ಇಲಾಖೆ ಸಮಸ್ಯೆಗಳಿಂದ ನಮ್ಮದು ಮೇಯ್ನು ಮುಖ್ಯವಾದ ಕೆಲಸನೇ ನಾವು ಡೈವರ್ಟ್ ಆಗ್ತಾಯಿದ್ದೀವಿ. ಜೊತೆಗೆ ಎಲ್ಲ ಹಳ್ಳಿಗಳಲ್ಲಿ ಅಬಕಾರಿ ಇದು ಸಮಸ್ಯೆ ಇದೆ. ಅದು ಸಹ ಅಬಕಾರಿ ಇಲಾಖೆಯವರಿಗೆ ನಂದು ರಿಕ್ವೆಸ್ಟ್ ಏನಂದರೆ, ಈ ಇಲ್ಲಿಗಲ್ ಆಗಿ ಈ ಅಬಕಾರಿ ಇಲ್ಲಿಗಲ್ ಲಿಕ್ಕರ್ ಮಾಡ್ತಾರಲ್ಲ, ಅವ್ರನ್ನ ಸ್ವಲ್ಪ ಮಟ್ಟ ಹಾಕಿದ್ರೆ ನಮಗೂ ಭಾಳ ಸಹಕಾರ ಆಗುತ್ತೆ. ಜೊತೆ ಹಳ್ಳಿಗಳಲ್ಲಿ ಶಾಂತಿ ನೆಲೆಸ್ತದೆ ಅಂತೇಳಿ ಈ ಮೂಲಕ ತಿಳಿಸ್ತೇನೆ. ಉಳಿದಂತೆ ಬೇರೆ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಏನೇ ಸಮಸ್ಯೆಗಳಿದ್ರೂ ನೀವು ದಯವಿಟ್ಟು ಅದನ್ನು ಸಣ್ಣ ಮಟ್ಟದಲ್ಲಿದ್ದಾಗೆ ನಮಗೆ ತಿಳಿಸ್ಬಿಟ್ರೆ ಭಾಳ ಅನುಕೂಲ ಆಗುತ್ತೆ. ಏನಂದರೆ ಕೆಲವು ಹಳ್ಳಿಗಳಲ್ಲಿ ಕೆಲವು ಡಿಸ್ಪ್ಯೂಟ್ಸ್ ಏನಾದರೂ ರೈಸ್ ಆದಾಗ ಅವುಗಳನ್ನ ಚಿಕ್ಕ ಲೆವೆಲಲ್ಲೇ ಇದ್ದಾಗ ನಮಗೆ ತಿಳಿಸ್ಬಿಟ್ರೆ ಅದನ್ನು ನಾವು ಇಂಟರ್ಫೇರ್ ಆಗಿ ಇದು ಮಾಡ್ಬೋದು. ಜೊತೆಗೆ ಈ ಹಳ್ಳಿಗಳಲ್ಲಿ ಬೇರೆ ಏನಾದರೂ ದೌರ್ಜನ್ಯಗಳು ಅಥವಾ ಬೇರೆ ಅಕ್ರಮ ಚಟುವಟಿಕೆಗಳು ಏನಾದರೂ ಇದ್ದರೆ ಅದನ್ನು ಸಹ ನಮಗೆ ಅದು ಚಿಕ್ಕ ಇದರಲ್ಲಿದ್ದಾಗೆ ತಿಳಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅವುಗಳನ್ನ ಮಟ್ಟ ಹಾಕೋಕ್ಕೆ. ಯಾಕಂದರೆ ಕೆಲವೊಂದು ವಿಷಯಗಳನ್ನ ನಮ್ಮ ಗಮನಕ್ಕೆ ತರೋಕ್ಕಾಗಲ್ಲ. ಅದರಿಂದ 112 ಅಂತೇಳಿ ಒಂದು ನಂಬರ್ ಇದೆ, 112 ಅಂತ, ಅಥವಾ 100. ಆ ನಂಬರ್ಗೆ ತಿಳಿಸಿದ್ರೆ ಸಹ ನಿಮ್ಮ ಹೆಸರು ವಿಳಾಸನೆಲ್ಲ ಗೌಪ್ಯವಾಗಿರ್ತದೆ. ನಾವು ಅದ್ರ ಬಗ್ಗೆ ಆಕ್ಷನ್ ತೊಗೊಬೋದು. ನೀವು ಕಂಪ್ಲೇಂಟೇ ಕೊಡಬೇಕಾಗಿಲ್ಲ, ನಾವೇ ಬಂದು ಸೋಮೋಟೋ ಅಂತೀವಿ, ನಾವೇ ಪ್ರಕರಣ ದಾಖಲಿಸ್ಕೋಬೋದು. 112 ಅಥವಾ 100 ಅಂತ. ಜೊತೆಗೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಏನಂದರೆ, ಈ ವಾಹನ ಸವಾರದು ಒಂದು ಸಮಸ್ಯೆ ಇದೆ. ಏನಂದರೆ ಯಾರು ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಳ್ಳಲ್ಲ, ಆಮೇಲೆ ಇನ್ಸೂರೆನ್ಸು ಇರೋದಿಲ್ಲ. ಇಲ್ಲಿ ಮುಖ್ಯವಾಗಿ ಈ ದ್ವಿಚಕ್ರ ವಾಹನಗಳು ಹೆಲ್ಮೆಟ್ ಹಾಕಿ ಅಂತ ನಾವು ಭಾಳಷ್ಟು ಸಮಯ ಸಮಾರಂಭಗಳೆಲ್ಲ ಹೇಳ್ತಾನೇ ಇದ್ದೀವಿ.
ಆದರೆ ಯಾರೂ ಆಗ್ತಾ ಇಲ್ಲ. ಈ ದ್ವಿಚಕ್ರ ವಾಹನಗಳ ಸಮಸ್ಯೆ ನಿಮ್ಮ ಗಮನಕ್ಕೆ ತರುತ್ತೇನೆ. ನಮ್ಮಲ್ಲಿ ಆಕ್ಸಿಡೆಂಟ್ ಆಗಿ ವರದಿ ಆಗ್ತವೆ, ಕೇಸುಗಳು ರಿಪೋರ್ಟ್ ಆಗ್ತವೆ. ಅವುಗಳಲ್ಲಿ 80% ದ್ವಿಚಕ್ರ ವಾಹನ ಸವಾರರೇ ಗಾಯ ಅಥವಾ ಡೆತ್ ಆಗಿರ್ತಾರೆ. ಅದರಲ್ಲೂ ಯಾರು ಹೆಲ್ಮೆಟ್ ಹಾಕಿರಲ್ಲ ಅವರು ಡೆತ್ ಆಗಿರ್ತಾರೆ. ಜೊತೆಗೆ ಅದರಲ್ಲಿ ಡೆತ್ ಆಗೋರಲ್ಲ, ಮನೆ ಯಜಮಾನನೇ ಡೆತ್ ಆಗಿರ್ತಾನೆ. ಮನೆ ಯಜಮಾನ ಡೆತ್ ಆದರೆ ಗೊತ್ತಲ್ಲ, ಫ್ಯಾಮ್ಲಿನೇ ಸಂಕಷ್ಟಕ್ಕೀಡಾಗ್ತದೆ. ಅದರಿಂದ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಜೊತೆಗೆ 2 ಮಿನಿಮಮ್ ಡಾಕ್ಯುಮೆಂಟು, DL, ಇನ್ಸೂರೆನ್ಸ್ 2 ಇದ್ದರೆ ಭಾಳ ಒಳ್ಳೆಯದು. ಆಮೇಲೆ ಈ ಹಳ್ಳಿಗಾಡು ಎಲ್ಲ ರೈತರು ಟ್ಯಾಕ್ಟ್ರ್ ಯೂಸ್ ಮಾಡ್ತಾರೆ. ಆ ಟ್ಯಾಕ್ಟ್ರು ಅಷ್ಟೇ ರಿಜಿಸ್ಟ್ರೇಷನ್ ಆದಾಗ ಇನ್ಸೂರೆನ್ಸ್ ಮಾಡ್ತಾರೆ, ಆಮೇಲೆ ಮರ್ತೇ ಹೋಗ್ಬಿಡ್ತಾರೆ. ನಮ್ಮ ಬೇತ್ಮಂಗ್ಲ ವ್ಯಾಪ್ತಿಯಲ್ಲಿ ನಮ್ಮ ಅಲ್ಲಿ 9 ಕೇಸು ಇದೆ, ಬರೀ ಟ್ಯಾಕ್ಟ್ರದ 9 ಕೇಸಲ್ಲಿ 9 ಜನ ಡೆತ್ ಆಗಿದ್ದಾರೆ. ಅವ್ರಿಗೆ ಯಾವ ಇನ್ಸೂರೆನ್ಸ್ ಇಲ್ಲ, ಅವ್ರ ಫ್ಯಾಮ್ಲಿಗಳಿಗೆ ಏನೂ ಪರಿಹಾರ ಸಿಕ್ಕಿಲ್ಲ. ಅವರು ಓನರು ತಪ್ಪಿಸ್ಕೊತಾರೆ. ಇನ್ಸೂರೆನ್ಸ್ ಇದ್ದಿದ್ರೆ ಕಂಪ್ನಿಯವರು ಇನ್ಸೂರೆನ್ಸ್ ಕೊಡ್ತಾಯಿದ್ರು, ಈಗ ಅದು ಇಲ್ಲ. ಆ 9 ಫ್ಯಾಮ್ಲಿನೂ ಒಂಥರ ಸಂಕಷ್ಟಕ್ಕೀಡಾಗ್ದಂಗೆ. ಅದರಿಂದ ದಯವಿಟ್ಟು ಈ ಟ್ಯಾಕ್ಟ್ರು, 2 ವೀಲರು ಭಾಳಷ್ಟು ಯೂಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಅದೇ ಯೂಸ್ ಮಾಡೋದು ಹಳ್ಳಿ ಕಡೆ. ಅವೆರಡಕ್ಕೂ 2 ಡಾಕ್ಯುಮೆಂಟ್ ಅಷ್ಟೇ, ನಾವೇನು ಬೇರೆ ಏನು ಬೇಕಾಗಿಲ್ಲ. ಅದಕ್ಕೆ ಇಟ್ಕೊಂಡ್ರೆ ಒಳ್ಳೆಯದು. ಆಕ್ಸಿಡೆಂಟ್, ಅಪಘಾತ ಆದ ಸಂದರ್ಭದಲ್ಲಿ ಅದು ಕೈ ಹಿಡಿತದೆ ಇನ್ಸೂರೆನ್ಸ್ ಇದೆ, DL, ಇನ್ಸೂರೆನ್ಸ್. ಇಷ್ಟು ಹೇಳ್ತಾ, ಆಮೇಲೆ 112 ಏನೇ ಇದ್ದರೆ ನೀವು 112 ಕಾಲ್ ಮಾಡಿದ್ರೆ ಮ್ಯಾಕ್ಸಿಮಮ್ 10 ನಿಮಿಷ ಒಳಗಡೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಬಂದರೆ ಅಲ್ಲಿ ಸಮಸ್ಯೆ ಪರಿಹಾರ ಹಂಗಿದ್ರೆ ಅಲ್ಲೇ ಪರಿಹಾರ ಮಾಡ್ತಾರೆ. ಅಥವಾ ಏನಾದರೂ ಅದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿದ್ದರೆ ಠಾಣೆ ಮಟ್ಟದಲ್ಲಿ ಬಗೆಹರಿಸ್ಬೋದು. ಅದರಿಂದ ಈ ನಂಬರನ್ನು ಎಲ್ಲ ಅಪ್ಡೇಟ್ಕೊಳ್ಳಿ. ಆಮೇಲೆ ಇತ್ತೀಚೆಗೆ ಸೈಬರ್ ಕ್ರೈಮ್ಸು ಜಾಸ್ತಿ ಆಗ್ತಾಯಿದೆ. ಏನಂತಂದರೆ ಒಂದು ಲಿಂಕ್ ಕಳಿಸ್ತಾರೆ. ಮೊಬೈಲ್ಸ್ ಎಲ್ಲ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾರೆ. ಈಗ ಎಲ್ಲರ ಮೊಬೈಲಲ್ಲಿ ಇರುತ್ತೆ. ನಾನು ಚೆಕ್ ಮಾಡ್ತೀನಿ, ಯಾರಾದರೂ ಜನ ಸ್ಟೇಷನ್ಗೆ ಬಂದಾಗ ಮೀಟ್ ಆದಾಗ ಅವ್ರ ಮೊಬೈಲ್ ಚೆಕ್ ಮಾಡ್ತೀನಿ. ಈ APK ಫೈಲ್ ಅಂತ ಬಂದಿರುತ್ತೆ, ಅದನ್ನು ದಯವಿಟ್ಟು ಯಾರು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ಒಂದ್ಸಲ ಕ್ಲಿಕ್ ಮಾಡಿದ್ರೆ ಆ್ಯಕ್ಚುಲಿ ಈಗ ಆಂಡ್ರಾಯ್ಡಲ್ಲಿ ಒಂದು ಇದು ಬಂದಿದೆ, ಏನು ಸಿಸ್ಟಮ್ ಬಂದಿದೆ, ಇದು ಡೇಂಜರಸ್ ಇದೆ, ಓಪನ್ ಮಾಡಬೇಡಿ ಅಂತ ಬರುತ್ತೆ. ಬಟ್ ಜನ ಏನು ಮಾಡ್ತಾರೆ, ಕ್ಯೂರಿಯಾಸಿಟಿಗೆ ಮತ್ತೆ ಏನು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ ಆಕ್ಸೆಸ್ಸು ಅವ್ರಿಗೆ ಹೋಗುತ್ತೆ. ನಿಮ್ಮ ಫೋನಲ್ಲಿ ನೀವೇನು ಆಕ್ಟಿವಿಟಿ ಮಾಡ್ತಾರೆ ಅವ್ರು ಮಾಡ್ಕೊತಾರೆ. ಅದು ಫೈನಾನ್ಸ್ ಇರ್ಬೋದು, ಅದು ಫೋನ್ಪೇ, ಗೂಗಲ್ ಪೇ ಇರ್ಬೋದು, ಅಥವಾ ನಿಮ್ಮ ಫೋಟೋಸ್ನೆಲ್ಲ ಕಾಪಿ ಮಾಡ್ಕೊತಾರೆ. ಎವ್ರಿಥಿಂಗ್ ಕಾಪಿ ಮಾಡ್ಕೊತಾರೆ. ಒನ್ಸ್ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಅದು ಇನ್ವಿಟೇಷನ್ ರೂಪದಲ್ಲಿ ಇರ್ಬೋದು, ಅಥವಾ RTO ಚಾನಲ್ ಅಂತ ಬರ್ತದೆ, ಅದಿರ್ಬೋದು, ಅಥವಾ PM ಕಿಸಾನ್ ಯೋಜನೆ ಅಂತ ಬರ್ತದೆ, ಅದು ಬರ್ತದೆ. ಯಾವುದೇ ಆಗಲಿ ಅಪರಿಚಿತರು ಕಳಿಸೋದು, ಅಪರಿಚಿತರು ಅನಾಮಿಕವಾಗಿ ಯಾರಾದರೂ ಏನಾದರೂ ಲಿಂಕ್ ಕಳಿಸಿದ್ರೆ ದಯವಿಟ್ಟು ಯಾರು ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಹಳ್ಳಿ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಒನ್ಸ್ ಅದು ಕ್ಲಿಕ್ ಮಾಡಿದ್ರೆ ಎಲ್ಲ ನಿಮಗೆ ಅವರು ನೀವು ಫೋನಲ್ಲಿ ಏನೇನು ಮಾಡ್ತಾಯಿದ್ರೆ ಅದು ಮಾಡ್ಕೊಂಡು ಮಾಡ್ಕೊತಾರೆ. ಅಥವಾ ಗ್ಯಾಲ್ರಿಗೆ ಹೋಗ್ತಾರೆ, ಗ್ಯಾಲ್ರಿಯಲ್ಲಿರೋ ನಿಮ್ಮ ಫೋಟೋಸ್ ಎಲ್ಲ ಕಾಪಿ ಮಾಡ್ಕೊಂಡು ಅದನ್ನು ಎಡಿಟ್ ಮಾಡಿ ಅಗೇನ್ ನಿಮಗೆ ಹೆದರಿಸ್ತಾರೆ. ನಿಮಗೆ ಕಳಿಸ್ತಾರೆ, ವಾಪಸ್ ಫೋಟೋ ಕಳಿಸ್ಬಿಟ್ಟು ಯಾರದೋ ನಿಮ್ಮ ಫೇಸ್ ಇರುತ್ತೆ, ಬಾಡಿ ಬೇರೆಯವ್ರದ್ದು ಹಾಕಿ ಕಳಿಸಿ ನಿಮಗೆ ಆಮೇಲೆ ದುಡ್ಡೆಲ್ಲ ಕಿತ್ಕೊಂತಾರೆ. ಅದರಿಂದ ಫೋನ್ ಯೂಸ್ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಯೂಸ್. ಎಲ್ಲರ ಹತ್ರ ಈಗ ನೆಟ್ ಇದೆ, ಆಂಡ್ರಾಯ್ಡ್ ಫೋನ್ ಇದೆ, ಜೊತೆಗೆ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಇಂಟರ್ನೆಟ್ ಕನೆಕ್ಷನ್ ಇರೋರಿಗೆ, ಕಳ್ಳರಿಗೆ ಈಸಿ ಆಕ್ಸೆಸ್ ಮಾಡಲಿಕ್ಕೆ. ಟೋಟಲ್ ಆಗಿ ಅನಾಮಿಕವಾಗಿ ಅಂದರೆ ಅಪರಿಚಿತರು ಯಾವುದೇ ಕಾಲ್ ಮಾಡಲಿ ಅಥವಾ ಯಾವುದೇ ಮೆಸೇಜ್ ಕೊಡಲಿ, ಯಾವುದೇ ಲಿಂಕ್ ಕೊಡಲಿ, ಅದಕ್ಕೆ ನೀವು ರೆಸ್ಪಾಂಡ್ ಮಾಡಬಾರ್ದು. ಭಾಳಷ್ಟು ಜನ ಹಳ್ಳಿ ಕಡೆಯಿಂದ ಭಾಳಷ್ಟು జన ತೊಂదరకి ఈడాగిದ್ದಾರೆ. ಅದರಿಂದ ಇದನ್ನು ಹೇಳ್ತಾ సార్ వాళ్ళందరూ మన పంచాయతీకి మన ఊరికి వచ్చిండేది ముఖ్యంగా ఏమంటే తెలిపించేకి కాలము కొందరికి భయం అవుతుంది. ఏమి పోలీస్ స్టేషన్ అంటే భయము, పోయేకి ఏమన్నా చిన్న సమస్యలు అయితే మనం మీడియా తీసుకుంటాం. పోలీస్ స్టేషన్ అంటే భయము. ఒకటి మన పోలీస్ స్టేషన్ అంటే భయపడకూడదు, తప్పు చేస్తే భయపడాలా, తప్పు చేయకపోతే ఏం భయం ఉంది? దానికి ఏమన్నా ఉంటే కొన్ని మనం చెప్పుకోలేని ఏమైనా ఉంటే మన ఊరికే మన పంచాయతీకే వచ్చిండారు. ఈ సమస్యలు ఏదైనా ఉంటే మనము సార్ వాళ్ళ దగ్గర చెప్పుకోవచ్చు. మెయిన్ పోలీస్ స్టేషన్లు ఉండేది ఏమంటే ఒక భయం ఉండాల. మనం తప్పు చేస్తే పోలీసు వాళ్ళు ఉండాలి, భయం ఉండాల. అది ఊర్లో అది నాకు తెలిసినట్ల ఉంటుంది. ఎవరో ఒకరో ఇద్దరు ఉంటారు ఊర్లో, అది ఊర్లో అన్నాక కామన్ ఒకరో ఉంటారు. వాళ్ళకు భయం ఉంటే పోలీసు వాళ్ళు ఉండారని చెప్పి ఊర్లో ఉండే సమస్యలంతా తీరుతుంది. దయచేసి ఏమంటే ఒకటే అందరినీ ఈడ వచ్చిండే వాళ్ళందరినీ తెలుసుకునేది ఏదైనా మెయిన్ మనకి జగదీష్ సార్ చెప్పినట్ల
సమస్యలు వచ్చేది జమీన్లు విచారము. అది కొన్ని సమస్యలు ఎట్లుంటుందంటే గెనాలు ఏమి ఒకటి 2 అడీలకి అది ఏమన్నా ఉంటే ఊర్లోనే ఒక నలుగురిని పెద్దోళ్ళని కూర్చొని పెట్టుకొని మాట్లాడుకొని ఆడే సమస్యలు తీర్చుకుంటే మంచిది. కొన్ని చిన్న సమస్యలకి కోర్టుల వరకు పోతారు కొందరు, కొన్ని ఏండ్లు తీరేళ్ళు. సో అట్లంతా మీరు తెలుసుకొని మన ఊర్లోనే తీర్చుకుంటామంటే అవుతుంది. నేను ఎంతైతే అంత వారానికి 4 దినాలు మీకు అందరికీ తెలుసు, వారానికి 4 దినాలు ఉంటాను, 11-12 గంటల వరకు ఉంటాను. ఏదైనా సమస్యలు వస్తే మనం మీడే మాట్లాడుకొని కూడా తీసుకోవచ్చు. మనల్ని మించి కాలేదంటే దాన్ని స్టేషన్లకు పోయి ఆడ మనము చెప్పుకోవాల్సి వస్తుంది. నెక్స్ట్ సార్ వాళ్ళు చెప్పినట్ల ముఖ్యంగా ఇప్పుడు ఈ బైక్లో హెల్మెట్ లేకుండా పోయేది అనేక ఆడ పోలీసు వాళ్ళు పట్టుకొని రండి మాకు ఫోన్ చేసేది, నా చెప్పండి నా అని చెప్పి వాళ్ళు మంచిదానికి చెప్తా ఉండేది. ఏమి హెల్మెట్లు వేసుకొని ఏం అయ్యేదిలే అనుకుంటాము. అకస్మాత్ ఏమైనా అయితే ఫస్ట్ హెడ్ ఇంజరీ అవుతుంది. హెడ్ ఇంజరీ అయితే కొందరు కోమాలో ఉంటారు, కొందరు తీరిపోతారు. ఇట్లా సమస్యలు వస్తే తీరిపోయినాక మనం బాధపడే ప్రయోజనంలా. దానికి ముందు హెచ్చరికగా హెల్మెట్లు వేసుకోండామంటే మంచిదానికి హెల్మెట్లు వేసుకోండా. అనేక ముఖ్యంగా ఇన్సూరెన్స్లు, మనం బైక్లకు కూడా ఇన్సూరెన్స్ నాకు తెలిసినట్ల 80% బైక్లకి ఇన్సూరెన్స్లు ఉండేది. ఎంత నాకు తెలియదు, ఒక 800 నుంచి 1500 రూపాయల వరకు ఉంటుంది ఏడాదికి ఇన్సూరెన్స్. ఆ ఇన్సూరెన్స్ కట్టుకున్నామంటే రేపు ఏమైనా అయిందంటే, యాక్సిడెంట్ అయిందంటే, మనకి ఏమైనా గాయాలు తగిలితే దానికి హాస్పిటల్ ఖర్చులు మనకు వస్తుంది. లేదా ఎవరికైనా మనం గుర్తి వాళ్ళకేమైనా హెచ్చు తక్కువ అయితే దానికి కవర్ అవుతుంది. ఇన్సూరెన్స్ ఏం రాలే అని చెప్పి మనం పాలు మారిందామంటే అయినాక బాధపడతాం. అది ట్రాక్టర్లకి సార్ చెప్పినట్ల ట్రాక్టర్లకి మనం ఫస్ట్ కొత్తగా కొన్నప్పుడు వీళ్ళు షోరూములు కట్టిస్తారు. దాని తర్వాత మనం ఎవరు ఇదే కట్టేయాలి. మన పంచాయతీలోనే ఒక 2-3 కేసులు అయింది. ఏమి ట్రాక్టర్ల నుంచి బై యాక్సిడెంట్లో ఎవరో ఒకరు తీరిపోతారు. అప్పుడు ఏమైతుందంటే మొదలు ఇన్సూరెన్స్ కేసులు అంత సీరియస్గా ఉండలేదు. ఇప్పుడు ఏమైందంటే జడ్జిలో బండి ఓనర్ ఎవరు ఉన్నారో ఆ నష్టం ఏముందో ఆ బండి ఓనర్ కట్టేయాల్సి వస్తుంది. ఒక టైంలో ఎంత కట్టేయాల్సి వస్తుందంటే, ఆ ట్రాక్టర్ వాల్యూ ఉంటుంది 4-5 లక్షలు ఉంటే 10 లక్షలు కట్టేయాల్సి వస్తుంది. మనం ఏంటి పాలు మారుతామో. ఇప్పుడు నాకు తెలిసినట్లు ఒక 5 నుంచి 6 వేలు ఉంటుంది ట్రాక్టర్లో ఇన్సూరెన్స్ కట్టుకుంటే. ఏడాదికి ఒకసారి అవి ఇట్లా పెట్టుకొని ఉన్నామంటే మన ఇట్లా ప్రాబ్లమ్స్ అంతా ఉండేది. దానికి నెక్స్ట్ అదే ఇప్పుడు ఫోన్లలో చాలా హుషారుగా ఉండండి. ఏమి ఈ ఏపీకే ఫైల్స్ అని చెప్పి మన ఊర్లో కూడా ఇట్లా తెలియకుండా వచ్చింది. ఏపీకే ఫైల్ ఒక 2 ఫోన్ల నుంచి, ఒకటి ఆర్టీ వచ్చేలా నన్ను వచ్చింది, ఇంకొక ఫైల్ ఏమో వచ్చింది. అది ఏమందని చెప్పి మన ప్రెస్ ఏమైనా చేసేకపోయినామంటే మన ఇన్ఫర్మేషన్ మన ఫోన్లో ఉండే మన బ్యాంక్ డీటెయిల్స్ అంతా వేరే వాళ్ళకి వెళ్ళిపోతుంది. వాళ్ళు ఏడో కూర్చొని ఉంటారు, మన డీటెయిల్స్ అంతా వెళ్ళిపోతుంది. ఇంకా దాని డీటెయిల్స్ పోయిందంటే మన దుడ్లు, బ్యాంకుల్లో ఉండే దుడ్లు ఏమైనా ఉంటే కూడా దాన్ని వాళ్ళు డ్రా చేసుకోవచ్చు. దాని నుంచి చాలా హుషారుగా ఉండండి. నాకు తెలిసిన ముఖ్యంగా ఆడవాళ్ళు ఆడవాళ్ళ మనసుల్లో ఏముందంటే వచ్చిండారు అందరూ. మా ఊర్లో మెయిన్ ప్రాబ్లం ఉండేదంటే ఊర్లో మందులు అమ్ముతారు. నిజమేనమ్మా, అందరూ వచ్చిండే దానికోసమే. అది సార్ వాళ్ళకి తెలుసులో ఒక 2-3 కేసుల్లో మన ఎస్ఐ వాళ్ళు మన బట్టల్లో మామూలు దీంట్లో సివిల్ డ్రెస్సుల్లో వచ్చిందని పొద్దున్నే 5:30కి నడుచుకొని వచ్చినట్లు వచ్చి ఎవరో డ్రైవర్లు అడుగుతా ఉన్నట్ల అడిగి ఒక అంగిల్ని పడతా ఉన్నారు. కాకపోతే మీకు ఏమన్నా ఉంటే సార్ చెప్పారు కదా, వాళ్ళకి తెలిపియాల. 112 అని ఉంది. ఆ 112కి మీరు ఫోన్ చేస్తే మీరు ఎవరు ఫోన్ చేసినని పోలీసు వాళ్ళకి ఎవరికి చెప్పారు. ఫోన్ చేసి చెప్పినారంటే వచ్చి యాక్షన్ తీసుకుంటారు. మనము చెప్పాలా, తెలిపిస్తేనే కదా వాళ్ళకి తెలిసేది. ఆ సమస్యలు గలాట్ చేసిండారంటే ఇమ్మీడియట్గా ఇన్ఫార్మ్ చేయండి. ఎలాంటే ఈడ కొన్ని సమస్యలు వస్తూ ఉండేది. ఈ 15 ఏళ్ళ నుంచి 16 ఏళ్ళు 17 ఏళ్ళ బిడ్డలకి వాళ్ళకి మెచ్యూరిటీ ఉండేది. వాళ్ళని ఏమన్నా ఇచ్చేసేది, పిలుచుకొని వెళ్ళిపోయేది. అది చాలా సమస్య ఉంది. పాస్కో కేసు అని ఉంది. మనము అమ్మ నాయన బాధపడితే కూడా ప్రయోజనంలే. ఎవరన్నా 18 ఏళ్ళ కింద ఉండే వాళ్ళకి మనం పెళ్లి చేసినా, లేకపోతే ఎవరన్నా పిలుచుకొని పోయి పెళ్లి చేసుకుంటే ఇక్కడ అది పాస్కో కేసు కింద అవుతుంది. పాస్కో కేసు ఒకసారి బుక్ అయిందంటే ఎవరు ఇన్ఫ్లుయెన్స్ చేసినా దాని నుంచి ఎవరు ఏం సాయం చేసే కయ్యలు. సో రేపు ప్రాబ్లం వచ్చి కేసులు బుక్ అయినాక నన్ను వచ్చి పట్టినా, ఎవరిని ఎమ్మెల్యేని పట్టినా, ఎంపీని పట్టినా, ఎవరిని పట్టినా అది ఎవరు ఏం సాయం చేసే కయ్యలు.
దానింటే దయచేసి అది చిన్న ఆడబిడ్డల్ని ఏదైనా తొందరలు వస్తే ఇమ్మీడియట్గా ఇన్ఫార్మ్ చేయండి. అది చాలా ఇంపార్టెంట్. ఎలాంటే నాకు తెలిసినట్లు మన పంచాయతీలోనే ఒక 4-5 కేసులు అయ్యింది. ఒక కేసు అయ్యిండే అని బుద్ధి చెప్పి వాళ్ళు ఆల్మోస్ట్ పెళ్లి చేసుకొని పోయినరి, బుద్ధి చెప్పి వద్దప్ప ఒక 2.5 ఏడాది కాయండి అని చెప్పి బుద్ధి చెప్పి వాళ్ళ ఇంటికి పంపించి మళ్ళీ వాళ్ళు అనేక వాళ్ళు ఇష్టం ఉంటే వాళ్ళు పెళ్లి చేసుకుంటారు. అట్లా అవకాశాలు ఇవ్వద్దండ. ఇంకే అది ఏమి ఫస్ట్ తిట్టేది ఆడోళ్ళనే, మగవాళ్ళని తిట్టేళ్ళు. వాళ్ళు ఇంకొకటి వాళ్ళకి తిట్టే వాళ్ళకి తెలుసుకొని వెళ్దు. వాళ్ళు ఒక అమ్మ కడుపులోనే పుట్టిండేది, వాళ్ళకి తోడబుట్లు ఉంటారు, వాళ్ళకి పెండ్లాలు ఉంటారు. అది తెలుసుకోకుండా ఇంకొకరి గురించి మాట్లాడతారు. సమస్యలు వచ్చేది ఆ చెడ్డ మాటలు మాట్లాడుకొని ఆ కోపాలు వచ్చుకొని అనేక కొట్లాడుకొని దిగేది. దయచేసి ఇవంతా కంట్రోల్ చేసుకొని ఏంలా సార్ వాళ్ళు ఇంత దూరం వచ్చినాక మన పంచాయతీ నుంచి ఎంత తక్కువ కేసులు మనము పంపిస్తామో ಸ್ಟೇಷನ್ಗೆ ಓ ಕಂಗಾರಿಪಲ್ಲಿ ಪಂಚಾಯತ್ ಪರವಾಗಿಲ್ಲಪ್ಪ ಅಂತ చెప్పి ఒక పేరు వస్తుంది. ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಜನರೊಂದಿಗೆ ನಮ್ಮ ಪೊಲೀಸ್ ಇಲಾಖೆ ಉತ್ತಮ ಸೌಹಾರ್ದವನ್ನು ಇಟ್ಕೊಂಡಾಗ ಜನರ ಸಮಸ್ಯೆಗಳನ್ನು ಅರಿತು ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಆಗುವ ಒಂದು ನಿಟ್ಟಿನಲ್ಲಿ ಮಾನ್ಯ ನಮ್ಮ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾದಂತಹ DG ಸರ್ ಅವರು ಈ ಒಂದು ಕಾನ್ಸೆಪ್ಟನ್ನು ತಂದಿದ್ದಾರೆ. ಮನೆ ಪೊಲೀಸ್, ಮನೆಗೂ ಪೊಲೀಸು ಅಂದರೆ ಅದರ ಅರ್ಥ ನಿಮ್ಮ ಊರಲ್ಲಿ ಒಂದು 200, ಈಗ ಕಂಗಾಳ್ನಲ್ಲಿ ಎಕ್ಸಾಂಪಲ್ ಒಂದು 200 ಮನೆ ಇದೆ. ಆ 200 ಮನೆ ಡಿವೈಡ್ ಮಾಡ್ತೀವಿ. 50 ಮನೆ ಒಂದು ಕ್ಲಸ್ಟರ್ ಅಂತ, ಒಂದು ಗುಂಪು ಅಂತ ಹೇಳ್ಬಿಟ್ಟು ವಿಂಗಡಣೆ ಮಾಡ್ತೀವಿ. ಆ ಒಂದು 4 ಗುಂಪುಗಳಿಗೆ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡ್ತೀವಿ. ಕಂಪಲ್ಸರಿ ಆ ಸಿಬ್ಬಂದಿ ನೇಮಕ ಮಾಡಿ ಅವ್ರದ್ದು ಒಂದು ಕೆಲಸ ಏನು ಅಂದರೆ ಪ್ರತಿಯೊಂದು ಮನೆಗೂ ಭೇಟಿ ಮಾಡಬೇಕು, ಪ್ರತಿ ಮನೆಯ ಒಂದು ಸಮಸ್ಯೆಗಳನ್ನು ಆಲಿಸಬೇಕು. ಯಾಕೆ ನಿಮಗೆಲ್ಲ ಗೊತ್ತಿರಬೇಕು, ಈಗಾಗಲೇ ಮನೆ ಹತ್ರ ಪೊಲೀಸ್ ಬರ್ತಾ ಇದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಹೇಳಿ ಬರ್ತಾ ಇಲ್ಲ. ಇವರು ನೀವೆಲ್ಲ ಇದು ಕಾನ್ಸೆಪ್ಟ್ ಮುಖ್ಯ ಏನಂದರೆ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಪೊಲೀಸ್ ಠಾಣೆಗಳಿಗೆ ಬಂದು ತಮ್ಮ ಕುಂದುಕೊರತೆಗಳನ್ನು ಹೇಳ್ಕೊಳ್ಳೋಕ್ಕೆ ಆಗುವುದಿಲ್ಲ. ಆ ಉದ್ದೇಶ ಇಟ್ಕೊಂಡು ನಮ್ಮ ಪೊಲೀಸ್ ಇಲಾಖೆ ಮಾನ್ಯ SP ಸಾಹೇಬ್ರವರ ಒಂದು ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಈ ಒಂದು ಜನರ ಒಂದು ನಾಡಿ ಮಿಡಿತವನ್ನು ಅರಿಯಬೇಕು ಮತ್ತು ಅವರ ಕಷ್ಟ ಸುಖಗಳನ್ನು ಅವರ ಒಂದು ಸ್ವಂತ ಜಾಗದಿಂದಲೇ ತಿಳ್ಕೋಬೇಕು, ಅದಕ್ಕೆ ಪರಿಹಾರವನ್ನು ಹುಡುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಇವತ್ತು ಇಂಥ ಜನಸಂಪರ್ಕ ಸಭೆಗಳು ಮತ್ತು ನಿಮ್ಮ ಗ್ರಾಮ ಭೇಟಿ ಮತ್ತು ಗ್ರಾಮಗಳಿಗೆ ಸಿಬ್ಬಂದಿ ಬೀಟ್ ಬರ್ತಾ ಇದ್ದಾರೆ. ಬೀಟ್ ಆದರೂ ಬರ್ತಾ ಇದ್ದಾರೆ ಹೋಗಲಿ, ಅದನ್ನೇ ಅದೇ ಬೀಟ್ ಅಂದರೆ ಅದೇನೆ ಬೀಟ್ ಅಂದರೆ ಮನೆ ಒಂದು ಬೀಟ್ ಬರ್ತಾರೆ. ಬೆಳಗ್ಗೆ ಒಂದು ಮೂರಲ್ಲಿ ಎಲ್ಲರಿಗೂ ಭೇಟಿ ಮಾಡ್ತಾರೆ, ನಿಮ್ಮ ಒಂದು ಕಷ್ಟ ಸುಖ ತಿಳ್ಕೋತಾರೆ. ಅದನ್ನೇ ಈಗ ಒಂದು ಬೀಟ್ ವ್ಯವಸ್ಥೆ. ಈ ಬೀಟ್ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಮುಖ್ಯವಾದಂತಹ ಭಾಗ ಇದು ಬೀಟ್ ವ್ಯವಸ್ಥೆ. ಯಾಕಂದರೆ ಆ ಬೀಟ್ ಸಿಬ್ಬಂದಿ ನಿಮ್ಮ ಊರಿಗೆ ಬಂದು ನಿಮ್ಮೂರಲ್ಲಿ ಏನಾಗ್ತಾ ಇದೆ ಅನ್ನೋದೊಂದು ಮಾಹಿತಿಯನ್ನು ಖುದ್ದಾಗಿ ತಿಳಿದು ಅರ್ಥ ಮಾಡಿಕೊಂಡು ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಜವಾಬ್ದಾರಿ ಬೀಟ್ ಸಿಬ್ಬಂದಿಗಿದೆ. ಆ ನಿಟ್ಟಿನಲ್ಲಿ ಈಗ ಒಂದು ಹೊಸದಾಗಿ ಬಂದಿರತಕ್ಕಂತಹ ಒಂದು ಮನೆ ಪೊಲೀಸ್ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ಅದರ ಅಂಗವಾಗಿ ಪ್ರತಿಯೊಂದು ಸಿಬ್ಬಂದಿನೂ ನಿಮ್ಮೂರಿಗೆ ಒಬ್ಬೊಬ್ಬರು ನೇಮಕ ಮಾಡಿದ್ದೀವಿ. ನಿಮ್ಮೂರಲ್ಲಿ ಒಂದು 200 ಮನೆ ಇದ್ದರೆ ಒಂದು 50 ಮನೆಗೆ ಒಬ್ಬರನ್ನ ಮುಖಂಡರು ಮಾಡಿದ್ದೀವಿ. ಆ ಮುಖಂಡರು ಮಾಹಿತಿ ಕೊಡಬೇಕು, ನಿಮ್ಮೂರಲ್ಲಿ ಬಂದು ಒಂದು ಬೀಟ್ ಮೀಟಿಂಗ್ ಮಾಡಬೇಕು. ಬೀಟ್ ಮೀಟಿಂಗಲ್ಲಿ ನೀವೆಲ್ಲ ಸೇರಬೇಕು. ಆ ಬೀಟ್ ಮೀಟಿಂಗಲ್ಲಿ ಅದಕ್ಕೆ ಈ ಒಂದು ಸಿಬ್ಬಂದಿಗೆ ನಾವೇನು ಸಿಬ್ಬಂದಿ ಅಂತ ಕರೆಯಲ್ಲ, ನಿಮಗೆ ಪೊಲೀಸ್ ಅಧಿಕಾರಿ, ಬೀಟ್ ಅಧಿಕಾರಿ ಅಂತ ಕರೀತಾರೆ ಅವರಿಗೆ. ಹಂಗಾಗಿ ಎಲ್ಲರೂ ದಯವಿಟ್ಟು ಮೊದಲ ಪ್ರಾಥಮಿಕವಾಗಿ ನಿಮ್ಗೆ ಹೇಳುವುದು, ನಿಮ್ಮ ಸಮಸ್ಯೆಗಳನ್ನು ಖುದ್ದಾಗಿ ಏನಾದರೂ ಸಮಸ್ಯೆ ಇದ್ದರೆ ಇಮಿಡಿಯೇಟು ಆ ಬೀಟ್ ಸಿಬ್ಬಂದಿ ನಿಮಗೆ ನಂಬರ್ ನಿಮ್ಮ ಹತ್ರ ಎಲ್ಲರ ಹತ್ರ ಇರಬೇಕು. ಅದನ್ನು PSI ಅವರು ಅದನ್ನು ಎನ್ಶೂರ್ ಮಾಡಬೇಕು. ಬೀಟ್ ಸಿಬ್ಬಂದಿ ಎಲ್ಲ ಪ್ರತಿಯೊಂದು ಮನೆಯಲ್ಲೇನೂ ನಿಮ್ಮಲ್ಲಿ ಒಂದು ನಂಬರ್ ಇರಬೇಕು. ಏನು ನಂಬರು? ಬೀಟ್ ಸಿಬ್ಬಂದಿ ನಂಬರ್ ಇರಬೇಕು, ಪೊಲೀಸ್ ಸ್ಟೇಷನ್ ನಂಬರ್ ಇರಬೇಕು, ಸಬ್ ಇನ್ಸ್ಪೆಕ್ಟರ್ ನಂಬರ್ ಇರಬೇಕು, ಮತ್ತು 112 ನಂಬರ್ ಇರಬೇಕು. ಯಾಕಿರಬೇಕು ಅಂದರೆ ಅದರ ಮಹತ್ವ ನಿಮಗೆ ಗೊತ್ತಾಗೋದಿಲ್ಲ. ಈಗ ನಮ್ಮ ಕಂಗಾಂಡ್ಲಲ್ಲಿ ಮತ್ತು ನಮ್ಮ ಕ್ಯಾಸಂಬಳಿ ಲಿಮಿಟ್ಸು, ಬೇತ್ಮಂಗಲ್ ಲಿಮಿಟ್ಸಲ್ಲಿ ಒಂಟಿ ಮನೆಗಳು ಜಾಸ್ತಿ ಇದ್ದಾವೆ, ಸುಮಾರು ಒಂಟಿ ಮನೆಗಳಿದೆ. ಯಾಕಂದರೆ ಈಗ ನಾವು ಊರು ಬಿಟ್ಟು ಕಾಡಲ್ಲಿ ವಾಸ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಎಲ್ಲರೂ, ಪ್ರತಿಯೊಬ್ಬರು. ಯಾಕಂದರೆ ನಮ್ಗೆ ಊರಲ್ಲಿ ಶಾಂತಿ ಇಲ್ಲ, ನಮಗೆ ಕಾಡಲ್ಲಿ ಶಾಂತಿ ಇದೆ, ಅಲ್ಲಿ ಮನಸ್ಸು ನೆಮ್ಮದಿಯಾಗಿ ಬದುಕತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಾರು ತಂಟೆ ತಕರಾರು ಬೇಡ, ನಾವು ಊರಿಂದ ಆಚೆ ಇರೋಣ ಅನ್ನೋ ಒಂದು ಭಾವನೆ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂಟಿ ಮನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂಟಿ ಮನೆಗಳ ಸಂಖ್ಯೆ ಜಾಸ್ತಿ ಆದರೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ.
ನಿಮಗೂ ರಕ್ಷಣೆ ಕೊಡಬೇಕು, ಎಲ್ಲರಿಗೂ ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಿಮ್ಮದು ಒಂಟಿ ಮನೆಗಳನ್ನು ಒಂದು ಪಟ್ಟಿ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ರತಿಯೊಂದನ್ನು ಒಂಟಿ ಮನೆಗಳನ್ನು ಪಟ್ಟಿ ಮಾಡಿ ನಿಮ್ಮ ಒಂದು ಮಾಹಿತಿಯನ್ನು ನಮ್ಮ ಹತ್ರ ಇಟ್ಕೊಂಡಿದ್ದೀವಿ. ನಿಮ್ಮ ಹತ್ರ ಮಾಹಿತಿ ಇರಬೇಕದು. ಯಾಕಂದರೆ ನೀವು ಊರಿಂದ ಆಚೆ ಇರ್ತೀರಿ. ಈ ಊರಲ್ಲಿದ್ದರೆ ಗುಂಪಲ್ಲಿದ್ದರೆ ಏನೋ ಸಣ್ಣ ಒಂದು ಹೆಚ್ಚು ಕಮ್ಮಿ ಆದರೆ 100 ಜನ ಸೇರಿಬಿಡ್ತಾರೆ. ಊರಿಂದ ನೀವು ಆಚೆ ಇರ್ತೀರಿ, ಯಾರು ಬಂದರು ಯಾರು ಹೋದ್ರು ರಾತ್ರಿ ಹೊತ್ತು ಯಾರು ನೋಡಲ್ಲ. ಊರಲ್ಲಿದ್ದಾಗಲೇ ಪಕ್ಕದ ಮನೇಲಿ ಏನಾದರೆ ಹೆಚ್ಚು ಕಮ್ಮಿ ಆದರೆ ಇನ್ನೊಬ್ರು ಎಚ್ಚರಿಕೆ ಆಗಲ್ಲ. ಈಗ ಅಂಥ ಪರಿಸ್ಥಿತಿ ಬಂದಿದೆ. ಹಿಂದಿನ ಕಾಲದಲ್ಲಿ ಆ ಪರಿಸ್ಥಿತಿ ಇದ್ದಿಲ್ಲ. ಯಾವನಾದರೂ ಏನಾದರೂ ಒಂದು ಊರಿಗೆ ಒಬ್ಬ ಅಪರಿಚಿತ ಕಾಲಿಟ್ಟರೆ ಇಡೀ ಊರು ಒಂದಾಗಿ ಅವನ್ನ ಓಡಿಸ್ಕೊಂಡು ಹೋಗಿ ಹಿಡ್ಕೊಂಬರ್ತಾಯಿದ್ರು. ಅಂಥ ಒಂದು ಮನಸ್ಥಿತಿಗಳು ಮೊದಲು ಇತ್ತು. ಈಗೀಗ ಏನಾಗಿದೆ, ಊರುಗಳಲ್ಲಿ ನಮ್ಮಲ್ಲೇ ವಿಭೇದಗಳು, ನಮ್ಮಲ್ಲೇ ಪ್ರಭೇದಗಳು ಎಲ್ಲ ಆಗಿ ಹೆಚ್ಚು ಕಮ್ಮಿ ಆಗಿ ನನಗೆ ಯಾಕೆ ಅವನಿಗೆ ಕೆಟ್ಟದ್ದಾಗ್ತಾ ಇದ್ದರೆ ನನಗೆ ಯಾಕೆ ಬಿಡು ಅನ್ನೋ ಒಂದು ಭಾವನೆ ಎಲ್ಲರಿಗೂ ಬಂದಿದೆ. ದಯವಿಟ್ಟು ಊರು ಅಂದಮೇಲೆ ಒಗ್ಗಟ್ಟನ್ನು ಎಲ್ಲರೂ ಕಾಪಾಡಬೇಕು, ಒಗ್ಗಟ್ಟಾಗಿರಬೇಕು. ಯಾಕಂದರೆ ನಮ್ಮ ವಾಸ ಇಲ್ಲೇ, ಇದೇ ಗ್ರಾಮದಲ್ಲಿ ಹುಟ್ಟುತ್ತೀವಿ, ಇದೇ ಗ್ರಾಮದಲ್ಲಿ ಸಾಯ್ತೀವಿ. ನಾವು ಎಲ್ಲಿ ಹೋದ್ರೂ ಇಲ್ಲಿಗೆ ತಗೊಂಡ್ಬರ್ಬೇಕು. ನಮ್ಮ ಹೆಣ ಇಲ್ಲೇ ತಗೊಂಡು ಬಂದು ಇಲ್ಲೇ ಉಳ್ಬೇಕು, ಇಲ್ಲೇ ದಫನ್ ಮಾಡಬೇಕು, ಇಲ್ಲೇ ಕರ್ಮ ಕಾರ್ಯಗಳನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಊರಲ್ಲಿ ಎಲ್ಲರೂ ಒಗ್ಗಟ್ಟನ್ನು ಮೇಂಟೈನ್ ಮಾಡೋದನ್ನು ಎಲ್ಲರೂ ದಯವಿಟ್ಟು ಕಲ್ಕೊಳ್ಳಿ. ಈ ಒಗ್ಗಟ್ಟು ಬಿಟ್ಟು ಹೋದರೆ ನಿಮ್ಮ ಊರಿಗೆ ಬೆಲೆ ಇರಲ್ಲ, ನಿಮಗೂ ಬೆಲೆ ಇರಲ್ಲ, ನಿಮ್ಮ ಊರಿಗೂ ಬೆಲೆ ಇರಲ್ಲ. ಹಾಗಾಗಿ ಮೊದಲನೇದಾಗಿ ಎಲ್ಲರೂ ಒಗ್ಗಟ್ಟಾಗಿ ಬದುಕುವುದನ್ನು ಎಲ್ಲರೂ ಕಲಿಬೇಕು. ಒಗ್ಗಟ್ಟಲ್ಲಿ ಶಕ್ತಿ ಇರ್ತದೆ, ಒಗ್ಗಟ್ಟಲ್ಲಿ ಬಲ ಇರ್ತದೆ, ಒಗ್ಗಟ್ಟಲ್ಲಿ ಒಂದು ನೆಮ್ಮದಿ ಇರ್ತದೆ. ಏನೇ ಕಷ್ಟ ಬಂದ್ರೂ ಒಗ್ಗಟ್ಟು ಯಾಕೆ ಹೇಳ್ತೀನಂದರೆ, ಒಂದು ನೈಟ್ ಹೆಚ್ಚು ಕಮ್ಮಿ ಆಗಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗ್ತದೆ, ಒಂದು ಪ್ರಾಬ್ಲಮ್ ಯಾರೇ ಆಗಲಿ, ಯಾವುದೇ ಜಾತಿ ಭೇದ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಊರಲ್ಲಿ ಎಲ್ಲ ಊರವರು ಹೊಂದ್ಕೋಬೇಕು. ನಾವು ಇಲ್ಲಿ ಜಾತಿ ಭೇದ ಅದು ಇದು ಇಟ್ಕೊಂಡು ಮಾಡೋದ್ರಿಂದ ನಮಗೇನು ಪ್ರಯೋಜನ ಆಗೋದಿಲ್ಲ, ಏನು ಸಾಧನೆ ಮಾಡೋಕ್ಕೂ ಆಗೋದಿಲ್ಲ. ಜಾತಿಗಳನ್ನು ಮರಿಬೇಕು. ಇಲ್ಲಿ ಒಗ್ಗಟ್ಟಾಗಿದ್ದೀವಿ. ಬೆಳಗ್ಗೆ ಇದ್ದರೆ ಅಣ್ಣ ತಮ್ಮ ಮಾವ ಅಕ್ಕ ತಂಗಿ ಎಲ್ಲರೂ ಹಂಗೆ ಹೇಳ್ತಾ ಇರ್ತಾರೆ. ಯಾವ ಜಾತಿ ಭೇದ ಇರಬಾರ್ದು, ಜಾತಿಗಳು ಇಟ್ಕೋಬಾರ್ದು. ಊರಲ್ಲಿ ಒಂದು ಉತ್ತಮ ವಾತಾವರಣ ಇರಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಇರಬೇಕು. ಒಗ್ಗಟ್ಟು ಯಾವಾಗ ಬರುತ್ತೆ? ಸೌಹಾರ್ದತೆ ಇರಬೇಕು. ಎಲ್ಲರಲ್ಲಿನೂ ಒಬ್ರಿಗೊಬ್ರು ಗೌರವ ಕೊಡೋದನ್ನು ಕಲಿಬೇಕು. ಸಣ್ಣವರು ದೊಡ್ಡವರು ಎಲ್ಲಿ ಗೌರವ ಇರ್ತದೆ ಅಲ್ಲಿ ಒಂದು ಸೌಹಾರ್ದತೆ ಇರ್ತದೆ, ಅಲ್ಲಿ ಒಂದು ಉತ್ತಮ ವಾತಾವರಣ ಇರ್ತದೆ ಗ್ರಾಮದಲ್ಲಿ. ಅಂಥ ಗ್ರಾಮಗಳು ನಮಗೆ ಕಾಣಬೇಕು. ಹಿಂದೆ ಇತ್ತು, ಈಗ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಯಾಕಂದರೆ ನಾಗರಿಕತೆಯಿಂದ ಏನು ನಾವು ಸಾಧ್ಯ ಮಾಡೋಕ್ಕಾಗ್ತಾ ಇಲ್ಲ. ಈಗ ನಾಗರಿಕತೆ ನಾವು ತುದಿ ಮುಟ್ಬಿಟ್ಟಿದ್ದೀವಿ. ನಾಗರಿಕತೆ ಎಲ್ಲಿಗೋಗಿದ್ದೀವಿ? ಫೈನಲ್ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೀವಿ. ಏನೂ ಇಲ್ಲ ನಾಗರಿಕತೆಯಲ್ಲಿ. ಮತ್ತೆ ರಿಟರ್ನ್ ಬರ್ತಾ ಇದ್ದೀವಿ. ನಿಮಗೆಲ್ಲ ಅನುಭವ ಆಗಿರಬೇಕು. ನಾಗರಿಕತೆ ಒಂದು ಹಂತಕ್ಕೆ ಅಷ್ಟೇ ನಾಗರಿಕತೆ. ಅದನ್ನು ಮೀರಿ ನಾಗರಿಕತೆ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಾನವ ಮತ್ತು ಸಂಘಜೀವಿ ಸಂಘಕ್ಕೆ ಬರಬೇಕು. ಮಾನವ ಒಂಟಿಯಾಗಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಸಂಘಜೀವಿ ಸಂಘದಲ್ಲೇ ಇರಬೇಕು. ಸಂಘದಲ್ಲಿದ್ರೇ ಅವನಿಗೆ ಮರ್ಯಾದೆ. ಸಂಘ ಬಿಟ್ಟು ಹೋದರೆ ಅವನಿಗೆ ಮರ್ಯಾದೆ ಇಲ್ಲ. ಹಂಗಾಗಿ ಒಬ್ಬಂಟಿಯಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ. ನಾಗರಿಕತೆ ತುದಿಗೆ ಮುಟ್ಟಿ ರಿಟರ್ನ್ ಆಗ್ತಾ ಇದೆ. ಹಂಗಾಗಿ ನಾವೇನು ಊರುಗಳಲ್ಲಿ ಏನು ಮೊದಲನೇದಾಗಿ ನಾವೆಲ್ಲನೂ ಅಣ್ಣ ತಮ್ಮಂದರಾಗಿ ಒಗ್ಗಟ್ಟಾಗಿರ್ತಾ ಇದ್ದೀವಿ. ಆ ಒಗ್ಗಟ್ಟನ್ನು ಎಲ್ಲರೂ ಜಾತಿ ಭೇದ ಮರೆತು ಒಗ್ಗಟ್ಟನ್ನಾಗಿರಬೇಕು ಅಂತೇಳಿ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹೋಗ್ತಾ ಇದೆ, ಯಾವನೋ ಒಂದು ಬಂದ ಕೀಟ್ಲೆ ಮಾಡ್ದ ಅಥವಾ ಏನು ತೊಂದರೆ ಮಾಡ್ದ. ನಮ್ಮ ಕಾಲೇಜ್ ಹುಡುಗಿ ಬಸ್ ಸ್ಟ್ಯಾಂಡಿಂದ ಇಳಿದುಬಿಟ್ಟು ಊರಿಗೆ ನಡ್ಕೊಂಡು ಬರ್ತಾ ಇದ್ದಾರೆ, ತೊಂದರೆ ಮಾಡ್ತು. ಜಸ್ಟ್ ಒಂದು 112ಗೆ ಒಂದು ರಿಂಗ್ ಮಾಡಿ ಅಷ್ಟೇ. ನಿಮ್ಮ ಲೊಕೇಶನ್ನು ಇಮಿಡಿಯೇಟು ಅದನ್ನು ಅಲ್ಲಿ ಟ್ರ್ಯಾಕ್ ಆಗುತ್ತೆ. ಇಲ್ಲಿ ಬೆಂಗಳೂರಿಗೆ ಹೋಗುತ್ತೆ. ನೀವು ಕಾಲ್ ಮಾಡಿದ್ರೆ ಇಲ್ಲಿಗೆ ಹೋಗಲ್ಲ, ಸೀದಾ ಬೆಂಗಳೂರಿಗೆ ಹೋಗ್ತದೆ. ಬೆಂಗಳೂರಿಂದ ಸೀದಾ ನಮ್ಮ ಕಂಟ್ರೋಲ್ಗೆ ಬರುತ್ತೆ. ನಮ್ಮ ಕಂಟ್ರೋಲಿಂದ ನಮ್ಮ ವೆಹಿಕಲ್ಗೆ ಹೋಗ್ತದೆ. ಅದು ಎಷ್ಟು ನಿಮಿಷದಲ್ಲಿ? ಬರೀ 10 ನಿಮಿಷದ ಒಂದು ವಿತಿನ್ 10 ನಿಮಿಷ ಒಳಗಡೆ 10 ನಿಮಿಷ ಒಳಗಡೆ ನಿಮ್ಮ ಸಮಸ್ಯೆ ಎಲ್ಲಿ ನೀವು ಕಾಲ್ ಮಾಡ್ತೀರಿ ಅಲ್ಲಿಗೆ ನಿಮ್ಮ ಲೊಕೇಶನ್ ಹಾಕ್ಕೊಂಡು ಬರ್ತೀವಿ ನಾವು. ನಮಗೆ ಲೊಕೇಶನ್ ಗೊತ್ತಾಗುತ್ತೆ. ಅಂಥ ಒಂದು ವ್ಯವಸ್ಥೆ ಇದೆ. ಅಂಥ ಒಂದು ವ್ಯವಸ್ಥೆಯನ್ನು ಮೊನ್ನೆ ಪೊಲೀಸ್ ಇಲ್ಲ ನಮ್ಮ DG ಸರು ಮತ್ತು ನಮ್ಮ SP ಸರು ಎಲ್ಲರೂ ನಿಮಗೋಸ್ಕರ ಅದನ್ನು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ನಮಗೆ ಜನರ ಒಂದು ಸುರಕ್ಷತೆ, ಜನರ ಒಂದು ರಕ್ಷಣೆ ನಮಗೆ ಮೊದಲ ಆದ್ಯತೆ. ನಮ್ಮ ಇಲಾಖೆಗೆ ಮೊದಲ ಆದ್ಯತೆ ನಿಮ್ಮೆಲ್ಲರ ಒಂದು ರಕ್ಷಣೆ ಮಾಡೋದು ನಮಗೆ ಮೊದಲ ಆದ್ಯತೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನ ಸೇವೆ ಮಾಡೋದು ನಮ್ಮ ಜವಾಬ್ದಾರಿ. ಹಂಗಾಗಿ 112 ನಾವು ದಯವಿಟ್ಟು ಎಲ್ಲರೂ ಪ್ರತಿಯೊಂದು ಮನೆಯಲ್ಲಿನೂ ಮಕ್ಕಳೆಲ್ಲ ಎಲ್ಲರೂ ಬರೆದಿಟ್ಕೊಳ್ಳಿ. ಪ್ರತಿಯೊಂದು ಮನೆಯಲ್ಲಿನೂ ಇನ್ಸ್ಪೆಕ್ಟರ್ ನಂಬರ್ ಇರಬೇಕು, ಸಬ್ ಇನ್ಸ್ಪೆಕ್ಟರ್ ನಂಬರ್ ಇರಬೇಕು, ನನ್ನ ನಂಬರ್ ಇಟ್ಕೊಳ್ಳಿ, ಮತ್ತು ಕಂಟ್ರೋಲ್ ರೂಮ್ ನಂಬರ್ ಇಟ್ಕೊಳ್ಳಿ ಎಮರ್ಜೆನ್ಸಿಗೆ, ಮತ್ತು 112 ಇಟ್ಕೊಳ್ಳಿ. ಈ 112 ಅನ್ನೋದು ಬಹಳ ಮುಖ್ಯ. ಅಂತ ನಿಮಗೆ ಫ್ರೀಯಾಗಿ ಸಿಗೋದೇ 112 ಜ್ಞಾಪಕ ಬರೋದು. ಎಲ್ಲರಿಗೂ ಜ್ಞಾಪಕ ಇರ್ತದೆ. ಮಕ್ಕಳಿಗೆ ಕೊಡಿ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಒಂದು ಬುಕ್ಕಲ್ಲಿ ಬರೆದು ಕೊಡಿ. ಏನಾದರೂ ಎಮರ್ಜೆನ್ಸಿ ಆದರೆ ನೀವೆಲ್ಲ ಹೋದ್ಮೇಲೆ ಮನೇಲಿ ಮಕ್ಕಳಿಗೂ ನೀವು ಬ್ರೀಫ್ ಮಾಡಬೇಕು. ನಾವು ಸ್ಕೂಲ್ಗೆ ಹೋದಾಗೆಲ್ಲ ಮಕ್ಕಳಿಗೆ ಹೇಳ್ತೀವಿ, ನೀವು ಹೇಳಬೇಕು, ಬ್ರೀಫ್ ಮಾಡಿ. ಇದನ್ನು ಕಾಲ್ ಮಾಡಿ ಅಮ್ಮ ನಿಮಗೆ ತೊಂದರೆ ಬಂದರೆ ಅಂದರೆ, ತೊಂದರೆ ಬಂದರೆ 10 ನಿಮಿಷ ಒಳಗೆ ನಾವು ಅಲ್ಲಿ ಇರ್ತೀವಮ್ಮ.
10 ನಿಮಿಷ ಒಳಗಡೆ ಒಂದು ಜೀಪ್ ಬರ್ತದೆ, ಅದರಲ್ಲಿ 4 ಜನ ಸಿಬ್ಬಂದಿ ಇರ್ತಾರೆ. ನಿಮ್ಮ ಏನೇ ಒಂದು ಪ್ರೈಮರಿ ಪ್ರಥಮವಾಗಿ ಅಟೆಂಡ್ ಮಾಡೋದೇ ಅವರು. ಆಮೇಲೆ ಮಿಕ್ಕಿದ್ದು ನಾವು ಬರ್ತೀವಿ, ಏನೋ ತೊಂದರೆ ಆದರೆ ನಾವು ಬರ್ತೀವಿ, ನಾವಿದ್ದೀವಿ. ಯಾವತ್ತೂ ನಿಮ್ಮ ಒಂದು ರಕ್ಷಣೆಗೆ ನಾವು ಸದಾ ಸಿದ್ಧ ಇಲಾಖೆ ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ನಮಗೆ ಮುಂದೇನು ಮುಂದುವರಿಬೇಕು. ನಮ್ಮ ಕಂಗಾಂಡ್ಲಲ್ಲಿ ಪಂಚಾಯತಿಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳ ಮಾಡ್ಕೋಬಾರ್ದು. ಏನೇ ಇದ್ರೂ ಕೂತ್ಕೊಂಡು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಮನಸ್ಸು ಮಾಡಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೆ ದ್ವೇಷಗಳು ಕಟ್ಕೊಂಡು ಪೊಲೀಸ್ ಮೆಟ್ಲಿಗೆ ದಯವಿಟ್ಟು ಯಾರು ಬರಬಾರ್ದು ಅಂತೇಳಿ ಅನಿವಾರ್ಯ ಕಾರಣಗಳು ಏನಾದರೂ ನಿಮ್ಮ ಕೈಯಲ್ಲಿ ಆಗದೇ ಇರತಕ್ಕಂಥ ನಂತರ ನೀವು ಪೊಲೀಸ್ ಮೆಟ್ಲಿಗೆ ಬರಬೇಕು ಅಂಥೇಳಿ. ಮತ್ತು ಇವತ್ತು ಇಷ್ಟೊತ್ತು ಜನ ಸುಮಾರು ಒಂದು 10:30ಯಿಂದ 11 ಗಂಟೆಯಿಂದ ತಾವೆಲ್ಲರೂ ಶಾಂತತೆಯಿಂದ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಹಾಜರಾಗಿ ಕೂತ್ಕೊಂಡಿದ್ದೀರಾ. ಸುಮಾರು ಒಂದು ದಿನ ನಿಮಗೆಲ್ಲ ವೇಸ್ಟ್ ಆಯಿತು. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕಂಗಾಂಡ್ಲಲ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಗಣ್ಯರಿಗೆ, ಸಾರ್ವಜನಿಕರಿಗೆ, ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ನಮ್ಮ ನವೀನ್ ರಾಮ್ ಅವರು, ಮತ್ತು ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ PDO ಮೇಡಮ್ ಅವರು, ನಮ್ಮ ರೆವಿನ್ಯೂ ಆಫೀಸರು, ಮತ್ತು ಎಲ್ಲ ನಮ್ಮ ನಾಯ್ಡು ಅವರು, ಎಲ್ಲರೂ ಇಲ್ಲಿದ್ದೀರಿ. ನಿಮ್ಮೆಲ್ಲರ ಸಹಕಾರಕ್ಕೆ ನನಗೆ ಬಹಳ ಖುಷಿಯಾಗಿದೆ. ಇದೇ ರೀತಿ ಸಹಕಾರ ನಮ್ಮ ಇಲಾಖೆಗೆ ಇರಬೇಕು. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆ ಒಂದು ನಮ್ಮ ವ್ಯಾಪ್ತಿ ಕ್ಯಾಸಂಬಳ್ಳಿ ಪೊಲೀಸ್ ಲಿಮಿಟ್ಸಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾದಂತಹ ಒಂದು ಎಲ್ಲ ಕೆಲಸ ಮಾಡೋಣ. ಆ ಕೆಲಸ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ನಾನು ಕೋರುತ್ತಾ